ಹಾಯ್ ನಮಸ್ತೆ. ನೇಚರ್ ಟೂರ್ ಮಾಡೋಣ. ನೇಚರ್ ಅಂದರೆ ಏನು ಅಂದ್ಕೊತಿದ್ದೀರಾ? ನಮ್ಮ ಗಾರ್ಡನ್ ಕಣ್ರಿ. ಗಾರ್ಡನ್ ಗಿಡ ಮರ ಇದ್ದೇ ಅಲ್ವಾ ನಮ್ಗೆ ಒಳ್ಳೆ ಗಾಳಿ ಸಿಗೋದು. ನೋಡೋಣ ನಮ್ಮ ಅಮ್ಮವ್ರ ಮನೆ ಗಾರ್ಡನ್ ಹೇಗಿದೆ ಅಂತ. ಬನ್ನಿ ನನ್ನ ಜೊತೆ ಎಲ್ಲರೂ ನೋಡೋಣ. ಸೂರ್ಯ ದೇವರಿಂದ ಸ್ಟಾರ್ಟ್ ಮಾಡೋಣ. ಇದು ಬಂದು ದಾಸವಾಳ ಹೂವಿನ ಗಿಡ. ಈ ಗಿಡದ ಪ್ರತ್ಯೇಕತೆ ಏನಂದರೆ, ಒಂದೇ ಗಿಡಕ್ಕೆ 2 ವೆರೈಟೀಸ್ ಆಫ್ ಫ್ಲವರ್, 2 ಬೇರೆ ಬೇರೆ ಬಣ್ಣದ ಹೂವು ಬಿಡುತ್ತೆ. ಒಂದು ನೋಡಿ ಕೆಂಪು ಬಣ್ಣ ನೋಡಿದ್ರಲ್ಲ, ಇದೊಂದು ಕ್ರೀಮ್ ಕಲರ್ ಹೂವು. ಸೊ ಒಂದೇ ಗಿಡ ಬಟ್ 2 ಕಲರ್ಸಲ್ಲಿ ಫ್ಲವರ್ಸ್ ಬೆಳೆಯುತ್ತೆ. ನೋಡಿ ಇಲ್ಲಿ ಸ್ಟೆಮ್ ನೋಡ್ತಿದ್ದೀರಲ್ಲ, ಒಂದೇ ಇದು. ನೆಕ್ಸ್ಟ್ ಬಂದು ತುಳಸಿ ಗಿಡ ಅಲ್ವಾ, ಎಲ್ಲರ ಮನೇಲೂ ತುಳಸಿ ಇದ್ದೇ ಇರುತ್ತಲ್ಲ. ನೆಕ್ಸ್ಟ್ ದಾಸವಾಳದ್ದೇ. ಇದು ಬಂದು ಪಿಂಕ್ ಕಲರ್ ನೋಡಿ, ಬೇಬಿ ಪಿಂಕ್ ಅಂತಾರಲ್ಲ ಅದು. ಎಷ್ಟು ಚೆನ್ನಾಗಿದೆಲ್ಲ, ಕ್ಯೂಟ್ ಇದೆಲ್ಲ. ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು ಅಲ್ವಾ. ಬಟ್ ದಾಸವಾಳ ಹೂವು ಅಂತಾರೆ, ಬಟ್ ಲೀಫ್ ನೋಡಿ ತುಂಬ ಡಿಫ್ರೆಂಟ್ ಇದೆ. ಇದು ಸ್ನೇಕ್ ಪ್ಲ್ಯಾಂಟ್. ನೆಕ್ಸ್ಟ್ ಬಂದು ಯಾವುದಪ್ಪ ಇದು ನಿತ್ಯ ಪುಷ್ಪ ಅಂತ ಕರೀತಾರೆ ಇದನ್ನು. ಇದು ವೈಟ್ ಕಲರ್, ವೈಟ್ ಆ್ಯಂಡ್ ಪಿಂಕ್ ಕಲರಲ್ಲಿ ಬರುತ್ತೆ. ಇದು ವೈಟ್ ಕಲರ್. ನೆಕ್ಸ್ಟು ಇದೊಂದು ಹೂವು, ಬಟ್ ಇದು ಯಾವ ಹೂವು ಅಂತ ನನಗೆ ಹೆಸರು ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದೆ ನನಗೆ ಕಮೆಂಟಲ್ಲಿ ತಿಳಿಸ್ತೀರಾ ಇದು ಯಾವ ಹೂವು ಅಂತ. ನೆಕ್ಸ್ಟ್ ಬಂದುಬಿಟ್ಟು ಇದು ವೈಟ್ ಕಲರು. ಇದು ತೆಲುಗಲ್ಲಿ ಗೊತ್ತು, ಕನ್ನಡದಲ್ಲಿ ಹೂವನ ಏನಂತಾರೋ ಗೊತ್ತಿಲ್ಲ. ಇದು ಬಂದುಬಿಟ್ಟು ಮದುವೆ ಮನೇಲಿ ನೈಟ್ ರಿಸೆಪ್ಷನ್ಗೆ ವೈಟ್ ಕಲರ್ದು ಒಂದು ನೋಡ್ತೀವಲ್ಲ, ನಾವೇನು ಅಂದ್ಕೋತೀವಿ, ಗುಂಡು ಮಲ್ಲಿಗೆ ಅಂದ್ಕೋತೀವಿ. ಬಟ್ ಅದು ಗುಂಡು ಮಲ್ಲಿಗೆ ಅಲ್ಲ ಕಂಡು, ಈ ಹೂವದ್ದು ಇಂದ ಮಾಡ್ತಾರೆ. ಇದು ಪಿಂಕ್ ಕಲರು, ಬಟ್ ಇದು ನನಗೆ ಹೆಸರು ಗೊತ್ತಿಲ್ಲ. ಇದ್ರ ಹೆಸರು ನಿಮಗೆ ಗೊತ್ತಿದ್ದೆ ನನಗೆ ತಿಳಿಸ್ಕೊಡಿ. ನೆಕ್ಸ್ಟ್ ಅಲ್ಲಿ ನೋಡಿ ಬೆಳ್ಳ ಕಾಣಿಸ್ತಿದೆ ಅಲ್ಲ, ಅದೇ ನಮ್ಮದು ಶಂಕು ಹೂವು ಗಿಡ. ಇದು ಬ್ಲೂ ಕಲರು, ತುಂಬ ಒಳ್ಳೆಯದು ಶಂಕು ಹೂವು ಅಲ್ವಾ. ಇದೊಂದು ಮರ. ಇದು ಏನು ಗೊತ್ತಾ, ಈ ಮರ ಇದ್ದರೆ ಅಲ್ಲಿ ನೀರು ಚೆನ್ನಾಗಿ ಬೀಳುತ್ತಂತೆ. ಪಾಯ ಹತ್ರ ಅಂತ ಹೇಳ್ತಾರೆ. ಇದು ಗುಂಡು ಮಲ್ಲಿಗೆ ಗಿಡ. ಚೆನ್ನಾಗಿದ್ದಲ್ಲ ಗುಂಡು ಮಲ್ಲಿಗೆ, ಬಟ್ ಇವಾಗ ಅಷ್ಟು ಬಿಡ್ತಿಲ್ಲ, 2-3 ಬಿಡ್ತಿದ್ದಾವೆ ಅಷ್ಟೇ. ಇದು ಗುಂಡು ಮಲ್ಲಿಗೆ ಗಿಡ ಸಖತ್ತಾಗಿ ಇಷ್ಟ ನನಗೆ. ಗುಂಡು ಮಲ್ಲಿಗೆ ಅಂದ್ರೆ ತುಂಬ ಇಷ್ಟ. ನೆಕ್ಸ್ಟ್ ಇದು ಗೊತ್ತಲ್ಲ ನಿಮಗೆಲ್ಲ, ಯಾವುದು ಅಲೋವೆರಾ. ಕರೆಕ್ಟ್. ನಮ್ಮಮ್ಮ ಮನೆಗೆ ಬಂದರೆ ಡೈಲಿ ಅಲೋವೆರಾ ತಲೆಗೆ ಹಚ್ಕೊಳ್ಳೋದು, ಮಕ್ಕಕ್ಕೆ ಹಚ್ಕೊಳ್ಳೋದು ಅಲ್ವಾ, ತುಂಬ ಫ್ರೆಶ್ ಇರುತ್ತೆ. ನೋಡಿ ನಾನು ಆಗಲೇ ತೋರಿಸ್ದೆ ಅಲ್ಲ, ಮದುವೆ ರಿಸೆಪ್ಷನ್ಗೆ ಬಳಸ್ತಾರೆ ಅಂತ. ಅದೇ ಕಂಡ್ರಿ, ಅದು ದಿನಕ್ಕೆ ಎಷ್ಟು ಬಿಡುತ್ತೆ ಗೊತ್ತಾ. ಇವ್ರ ಮನೆಯಲ್ಲಿ ಬಿಡೋ ಹೂವು ನಿಜ ಹೇಳ್ತೀನಿ, ಒಂದು ಹಬ್ಬಕ್ಕಾಗೋಷ್ಟು ಬಿಡುತ್ತೆ. ತಗೊಳ್ಳೋದೇ ಬೇಕಾಗಿಲ್ಲ ಹೊರ್ಗಡೆಯಿಂದ. ಇದನ್ನು ಮಲ್ಲಿಗೆ ಗಿಡ. ಇದು ಗುಂಡು ಮಲ್ಲಿಗೆ ಅಲ್ಲ, ನಾರ್ಮಲ್ ಮಲ್ಲಿಗೆ. ಪಕ್ಕದ್ದು ಗುಂಡು ಮಲ್ಲಿಗೆ ಅನಿಸುತ್ತೆ. ನೆಕ್ಸ್ಟು ನೋಡಿರಿ ಎಷ್ಟೊಂದು. ಆ್ಯಕ್ಚುಲಿ ನಮ್ಮಮ್ಮ ಕಿತ್ಬಿಟ್ಟಿದ್ದಾರೆ, ಇಲ್ಲಾಂದರೆ ಗಿಡ ತುಂಬ ಹೂವು ಇರೋದು. ನೋಡಿರಿ ಇದು ಮಲ್ಲಿಗೆ ಗಿಡ, 7 ಸುತ್ತಿನ ಮಲ್ಲಿಗೆ ಅಂತಾರಲ್ವ ಅದು. ಆಹಾ, ಸ್ಮೆಲ್ಲಂತೂ ಅದ್ಭುತ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಮಲ್ಲಿಗೆ. ನೋಡಿ, ಬಟ್ ಅಷ್ಟೊಂದು ಬಿಡ್ತಿಲ್ಲ ಮಲ್ಲಿಗೆ ಇವಾಗ. ಮೇ ಬಿ ಇನ್ನೊಂದು ಸ್ವಲ್ಪ ದೊಡ್ಡದಾಗಬೇಕನ್ಸುತ್ತೆ. ನೋಡಿರಿ ಕನಕಾಂಬರ ಎಷ್ಟು ಫ್ರೆಶ್ ಆಗಿದೆ ಅಲ್ಲ ಗಿಡದ್ದು. ನಮ್ಗೆ ಎಲ್ಲಿ ಸಿಗುತ್ತೆ ಸಿಟಿಯಲ್ಲಿರೋರಿಗೆ ಈ ಥರ ಫ್ರೆಶ್ ಇದೆ ನೋಡೋದಕ್ಕೆ ಅಲ್ವಾ. ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ. ಆರಾಮಾಗಿ ಒಬ್ರಿಗಾಗುತ್ತೆ, ಅಷ್ಟೊಂದು ಬಿಟ್ಟಿದೆ ಕನಕಾಂಬರ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ನಂಗೆ ತುಂಬ ಇಷ್ಟ. ಹಳ್ಳಿಯಲ್ಲಿದ್ದಾಗ ತುಂಬ ಕನಕಾಂಬರ ಯೂಸ್ ಮಾಡ್ತಿದ್ವಿ. ಇದು ಗೊತ್ತಿಲ್ಲ ಯಾವ ಹೂವು ಅಂತ, ಬಟ್ ನೋಡೋಕೆ ತುಂಬ ಚೆನ್ನಾಗಿದೆ ಅಲ್ಲ. ಒಂಥರ ಶೋ ಫ್ಲವರ್ ಅಂತಾರಲ್ಲ ಆ ಥರ ಇದೆ ಇದು ಹೂವು ಅಲ್ವಾ. ನೆಕ್ಸ್ಟ್ ಇದು ಬಂದು ಇದು ನನ್ನ ಫೇವ್ರೆಟ್ ಹೂವು ಕಂಡು. ಒಂಥರ ಪಿಂಕ್ ತೋಟ ಇರುತ್ತೆ, ವೈಟ್ ಕಲರ್. ಇದ್ರದ್ದು ಗೊತ್ತಿಲ್ಲ ಹೆಸರು. ಇದ್ರದ್ದು ನೋಡಿ ನಂಗೆ ತುಂಬ ಹೆಸರೇ ಗೊತ್ತಿಲ್ಲ ಫ್ಲವರ್ಸ್ದು ಅಲ್ವಾ. ಅಲ್ಲಿ ಕಾಣಿಸ್ತಿದೆ ಅಲ್ವಾ, ಅದೇ ನನ್ನ ಫೇವ್ರೆಟ್ ರೀ. ಅದೂ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ. ಅದು ಫ್ಲವರ್ ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ, ಒಂಥರ ವಿಷ್ಣು ಚಕ್ರ ಥರ. ಕೆಳಗಡೆ ಒಂಥರ ಆರೆಂಜ್ ಕಲರ್ ತೋಟ ಅಲ್ವಾ, ನಂಗೆ ತುಂಬ ಇಷ್ಟ ಅದು. ನೆಕ್ಸ್ಟ್ ಬಂದು ಇದು ಆಗಲೇ ತೋರಿಸಲ್ಲ, ಪಿಂಕ್ ಕಲರ್ ಅಂತ ಅದು. ಇದು ನೆಕ್ಸ್ಟ್ ಒಂದು ಆರೆಂಜ್ ಕಲರ್ ದಾಸವಾಳ. ಇದು ನೋಡಿ ಎಷ್ಟು 3-4 ಕಲರ್ ಇದೆ ನಮ್ಮಮ್ಮ ಅವ್ರ ಮನೆ ಹತ್ರ. ಆರೆಂಜ್ ಕಲರ್ ಅಂತೆ, ಪಿಂಕ್ ಕಲರ್ ಅಂತೆ, ರೆಡ್ ಕಲರ್ ಅಂತೆ ಅಲ್ವಾ. ಚೆನ್ನಾಗಿದೆ ಅಲ್ಲ ಆರೆಂಜ್ ಕಲರ್ದು, ಒಂಥರ ಲೈಟ್ ಆರೆಂಜ್. ನೋಡಿ ಎಷ್ಟು ಹೂವು. ದಿನ ಅವ್ರ ಹೂವನ್ನೇ ತಗೋದು ಅಲ್ಲ. ಇದು ಬಂದು ಕೆಂಪು ಕಲರ್ದು ದಾಸವಾಳ.
ನೋಡಿ, ಎಲ್ಲದಕ್ಕೂ ನಾವು ದಾಸವಾಳ ಅಂತೀವಿ. ಅದ್ರದ್ದು ಎಲೆ ನೋಡಿ ಒಂದೊಂದಕ್ಕೆ ಒಂದೊಂದು ವೆರೈಟಿ. ಅದು ಸೃಷ್ಟಿ ಅಲ್ವಾ, ಎಷ್ಟು ಚೆನ್ನಾಗಿ. ನೆಕ್ಸ್ಟ್ ಬಂದು ನೋಡಿ, ಇನ್ನೊಂದು ಕೆಂಪು ಕಲರು ದಾಸವಾಳ ಇಲ್ಲೊಂದಿದೆ. ಎಷ್ಟೊಂದು ಇನ್ನೂ ಚಿಕ್ಕ ಚಿಕ್ಕದಿದೆ. ಸ್ವಲ್ಪ ಶೋ ಗಿಡ ಇದೆ. ಇಲ್ಲಿ ಪುದೀನ ಗಿಡ ಬೆಳೆಸ್ತಿದ್ದಾರೆ. ಆ್ಯಕ್ಚುಲಿ ಇಲ್ಲೆಲ್ಲ ಫಸ್ಟು ತರಕಾರಿ ಗಿಡ ಹಾಕಿದ್ರು. ಆಮೇಲೆ ತರಕಾರಿ ಅದೆಲ್ಲ ಆದಮೇಲೆ ಮತ್ತೆ ತೆಗೆದುಬಿಟ್ಟು ಇವಾಗ ಹೂವಿನ ಗಿಡ ಹಾಕಿದ್ದಾರೆ. ನೋಡಿ, ಇದನ್ನು ಶೋ ಆಗಿ ಬೆಳೆಸ್ತೀವಲ್ಲ ಅಂಥ ಗಿಡಗಳು ಒಂದು ಸ್ವಲ್ಪ ಇದ್ದಾವೆ. ನೆಕ್ಸ್ಟು ದಾಳಂಬ್ರಿ ಅಲ್ವಾ. ಇಷ್ಟು ಆರ್ಗ್ಯಾನಿಕ್ ದಾಳಂಬ್ರಿ ಎಲ್ಲಿ ಸಿಗುತ್ತೆ ನಮಗೆ ಸಿಟಿಯಲ್ಲಿ ಅಲ್ವಾ. ಎಲ್ಲ ಕಲುಷಿತ ಆಗೋಗಿದೆ ಅಲ್ವಾ. ಇದು ಆರ್ಗ್ಯಾನಿಕ್, ಮನೆಯಲ್ಲೇ ಏನು ಪೆಸ್ಟಿಸೈಡ್ಸ್ ಇರಲ್ಲ, ಏನಿರಲ್ಲ ನೋಡಿ ಅಲ್ಲ. ಇನ್ನೊಂದು ವಾರಕ್ಕೆಲ್ಲ ದೊಡ್ಡದಾಗೋಗುತ್ತೆ. ಸೊ ಎಲ್ಲ ಕತ್ತರಿಸ್ಬಿಡ್ಬೇಕು, ಚೆನ್ನಾಗಿ ತಿಂದುಬಿಡ್ಬೇಕು ಫ್ರೆಶ್ಶಾಗಿ. ನೋಡಿ ಚೆನ್ನಾಗಿದೆ ಅಲ್ಲ. ಇನ್ನು ನೋಡಿರಿ, ಇಲ್ಲೊಂದು ದಾಸವಾಳದ ಗಿಡ ಇದೆ. ಇಲ್ಲಿ ಒಂದು ಯಾವ್ಯಾವುದೋ ನನಗೆ ಗೊತ್ತಿಲ್ಲ. ಇಲ್ಲೊಂದು ಇದು ಅಲೋವೆರಾ ಗಿಡ, ಇದು ಮಲ್ಲಿಗೆ. ನಾನು ಹೋಮ್ ಟೂರಲ್ಲಿ ತೋರಿಸಲ್ಲ ಮೇಲೆವರೆಗೂ ಬೆಳೆದಿದೆ ಅಂತ. ಇದೇ ಕಂಡ್ರಿ ಅದು ಮಲ್ಲಿಗೆ ಹೂವು. ನೋಡಿ ಎಷ್ಟು ದೊಡ್ಡದಾಗಿ ಬೆಳ್ಕೊಂಡೋಗಿದೆ ಬಳ್ಳಿ ಅಲ್ವಾ. ಚೆನ್ನಾಗಿದೆಯಾ ನೋಡಿ, ಎಷ್ಟೆಲ್ಲ ವೆರೈಟಿ ಅಲ್ವಾ. ಇದು ಪತ್ರೆ ಅಂತಾರಲ್ಲ, ಫ್ಲವರ್ಗೆ ಮಧ್ಯ ಹಾಕಿ ಕಟ್ತಾರೆ, ಅದು ಸ್ನೇಕ್ ಪ್ಲ್ಯಾಂಟ್. ಇದು ಶೋ ಗಿಡ ಅಲ್ವಾ. ಎಷ್ಟೊಂದಿದ್ದಾವೆ ನೋಡ್ರಿ. ವಾವ್, ಚೆನ್ನಾಗಿದೆಯಾ. ಇದು ಯಾವ ಗಿಡ? ಇದು ಜಾಮಣ್ಣನ ಗಿಡ ಅನಿಸುತ್ತೆ. ಇದು ಮಾಮಿಡಿ ಚೆಟ್ಟ. ದೊಡ್ಡದಾಗಬೇಕು, ಅವಾಗ ಗೊತ್ತಾಗೋದು. ಅಷ್ಟೊಂದು ಗೊತ್ತಿಲ್ಲ ನನಗೆ. ವಾವ್, ನಿಮ್ಗಿಷ್ಟ ಆಯ್ತಾ ಇದು ಗಾರ್ಡನ್ದು? ಚೆನ್ನಾಗಿದೆಯಾ ನಮ್ಮ ಅಮ್ಮ ಅವ್ರ ಮನೆ ಗಾರ್ಡನ್ನು? ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.